ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮೊಮೋಸ್ ಅಂದರೆ ಎಲ್ರಿಗೂ ಇಷ್ಟ ಆಗುತ್ತೆ. ಚಿಕ್ಕವರಿಂದ ಹಿಡಿದು ದೊಡ್ಡವರೆಲ್ಲರೂ ಎಲ್ಲ ತಿಂತಿರ್ತೀರ. ಬಟ್ ಮನೇಲಿ ಮಾಡಿ ತಿನ್ನು ಅಂತ ನಾನು ಹೇಳೋದು. ತುಂಬ ಸುಲಭವಾಗಿ ಈ ರೀತಿ ಮಾಡಿ ತಿನ್ನಿ. ಇದಕ್ಕೆ ಯಾವುದು ಚಟ್ನಿ ಕೂಡ ಬೇಕಾಗಿರಲ್ಲ. ಆದರೆ ಇಲ್ಲಿ ಮಕ್ಕಳಿಗೆ ಇಷ್ಟ ಅಂತ ಸ್ವಲ್ಪ ಸಾಸ್, ನಿಮ್ಗೆ ಇಷ್ಟವಾಗುವ ಸಾಸ್ ಜೊತೆ ನೀವು ತಿನ್ಬೋದು. ಬಟ್ ನನಗೆ ಇದು ಹಾಗೆ ತಿನ್ನೋಕ್ಕೆ ತುಂಬ ಇಷ್ಟ ಆಗುತ್ತೆ. ಯಾಕಂದರೆ ಇದು ಅಷ್ಟೊಂದು ರುಚಿಯಾಗಿರುತ್ತೆ. ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ಇಲ್ಲಿ ನಾನು ಮೊಮೋಸ್ ಅಂತ ಹೇಳಿದೆ, ಬಟ್ ಯಾವುದರಿಂದ ಮಾಡ್ತಾ ಇದ್ದೀನಿ ಅಂದರೆ ನಾನು ಇವತ್ತು ಮಶ್ರೂಮ್ ಮೊಮೋಸ್ ಮಾಡ್ತಾನೆ. ಇದು ನನ್ನ ಹಸ್ಬೆಂಡ್ಗೆ ತುಂಬಾ ಇಷ್ಟ ಆಗುತ್ತೆ ಮಶ್ರೂಮು ಈ ಥರ. ಸೊ ಡಿಫ್ರೆಂಟಾಗಿ ಮಾಡೋಣ ಅಂತ ಇವತ್ತು ನಾನು ಈ ಚಾಪರಲ್ಲಿ ಹಾಕ್ಕೊಂಡು ಮಶ್ರೂಮ್ ನಾನು ನೋಡಿ ಇಲ್ಲಿ 400 ಗ್ರಾಮಷ್ಟು ನಾನು ಚೆನ್ನಾಗಿ ತೊಳೆದ್ಬಿಟ್ಟು ಈ ಥರ ಚಾಪರಲ್ಲಿ ಹಾಕ್ಕೊಂಡು ಇದನ್ನು ತರಿತರಿಯಾಗಿ ಈ ಥರ ನಾನು ಮಾಡಿ ಸೈಡಲ್ಲಿ ಇಟ್ಕೊಳ್ತಾ ಇದ್ದೀನಿ ಈ ಪಾತ್ರೆಯಲ್ಲಿ. ಸೊ ಅದೇ ರೀತಿ ಉಳಿದಿರೋದನ್ನೆಲ್ಲ ನಾನು ಮಾಡಿಕೊಂಡು ಈ ಥರ ಚಾಪರಲ್ಲಿ ಹಾಕ್ಕೊಂಡು ಈ ಥರ ತರಿತರಿಯಾಗಿ ಮಾಡ್ಕೊಂಡು ಇಟ್ಕೋಬೇಕು. ಇದು ಬೇಗನೆ ಕುಕ್ ಆಗುತ್ತೆ, ಜಾಸ್ತಿ ಟೈಮಿನ ಬೇಕಾಗಿರಲ್ಲ. ಹಾಗಾಗಿ ಇದು ಥಟ್ ಅಂತ ಮಾಡ್ಬೋದು. ಇದರಲ್ಲಿ ನಾನು ಇನ್ನೊಂದು ಐಟಮನ್ನು ಹಾಕ್ತಾ ಇದ್ದೀನಿ, ಏನಂತ ತೋರಿಸ್ತೀನಿ. ಈ ಮಶ್ರೂಮ್ ಜೊತೆ ಅದನ್ನು ಹಾಕ್ಬಿಟ್ರೆ ರಿಯಲಿ ಇಷ್ಟೊಂದು ರುಚಿಯಾಗಿರೋದ್ರಿಂದ ಒಂಥರ ಹೈ ಪ್ರೋಟೀನ್ ಮೊಮೋಸ್ ಅಂತ ಹೇಳ್ಬೋದು. ಇಲ್ಲಿ ಅದೇ ಚಾಪರಲ್ಲಿ 5ರಿಂದ 6 ಸ್ವಲ್ಪ ಹಸಿಮೆಣಸಿನ್ಕಾಯಿ, ಸ್ವಲ್ಪ ಹಸಿ ಶುಂಠಿನ ಹಾಕ್ಕೊಂಡು ಈ ಥರ ತರಿತರಿಯಾಗಿ ರುಬ್ಕೊಂಡು ಇಟ್ಕೊಳ್ತೀನಿ. ತುಂಬ ರುಚಿಯಾಗಿರುತ್ತೆ ಈ ರೀತಿ ಮಾಡ್ಕೊಂಡಿರೋದ್ರಿಂದ. ನಂತರ ಇಲ್ಲಿ ಒಂದು ಗ್ಯಾಸ್ ಫ್ಲೇಮನ್ನು ಆನ್ ಮಾಡಿಕೊಂಡು ಇಲ್ಲಿ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಒಂದು 2ರಿಂದ 3 ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಎಣ್ಣೆ ಬಿಸಿ ಆದಮೇಲೆ ಇದನ್ನು ಚಾಪರಲ್ಲಿ ನಾನೇನು ಶುಂಠಿ ಮತ್ತು ಹಸಿಮೆಣಸಿನ್ಕಾಯಿ ನಾನು ತರಿತರಿಯಾಗಿ ರುಬ್ಕೊಂಡಿದ್ನಲ್ಲ ಅದನ್ನು ಇದರಲ್ಲಿ ಹಾಕ್ಕೊಂಡು ಜಸ್ಟ್ ಒಂದು 30 ಸೆಕೆಂಡ್ ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಸ್ವಲ್ಪ ಈ ಥರ ಫ್ರೈ ಮಾಡ್ಕೋಬೇಕು ನೋಡಿ. ನಂತರ ಸ್ವಲ್ಪ ಅರಿಶಿಣ, ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲ ಮತ್ತು ಸ್ವಲ್ಪ ಯಾವುದಾದ್ರೂ ಮನೆಯಲ್ಲಿ ಯೂಸ್ ಮಾಡೋಂಥ ಸಾಂಬಾರು ಪುಡಿನ ಹಾಕ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು, ಇಷ್ಟು ಸಾಕು. ಇದೇ ಮೀನು, ಮತ್ತು ಯಾವುದೇ ಮಸಾಲೆ ಬೇಕಾಗಿಲ್ಲ ಇದಕ್ಕೆ. ಈಗ ಈ ಮಶ್ರೂಮನ್ನು ಇದರಲ್ಲಿ ಹಾಕ್ಕೊಂಡು ಇದನ್ನು ಹೈ ಫ್ಲೇಮಲ್ಲಿ ಈ ಥರ ಮಿಕ್ಸ್ ಮಾಡಬೇಕು. ಇದು ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ, ಸೊ ಬೇಗ ಕೂಡ ಕುಕ್ ಆಗುತ್ತೆ. ನಂತರ ಒಂದು 5 ನಿಮಿಷದ ನಂತರ ಇಲ್ಲಿ ನೋಡಿ, ಇದು ಪನ್ನೀರ್, ಇದು ಮನೆಯಲ್ಲೇ ಮಾಡಿರುವಂತಹ ಪನ್ನೀರ್, ಹೋಮ್ ಮೇಡ್ ಪನ್ನೀರು. ಸೊ ಅದನ್ನು ನಾನು ಈ ಥರ ಹಾಕ್ಕೊಳ್ತಾ ಇದ್ದೀನಿ. ಅಥವಾ ನೀವು ತುರಿದ್ಬಿಟ್ಟು ಕೂಡ ಹಾಕ್ಕೋಬೋದು. ನೀವು ಈ ಥರ ಹಾಕ್ಕೊಳ್ಳೋದ್ರಿಂದನೂ ಏನು ಪ್ರಾಬ್ಲಮ್ ಇಲ್ಲ, ಚೆನ್ನಾಗಿ ಅದು ಮಿಕ್ಸ್ ಆಗುತ್ತೆ. ಸೊ ಈಗ ಮತ್ತೆ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಅದು ಮಶ್ರೂಮ್ ಎಲ್ಲ ಎಷ್ಟು ಚೆನ್ನಾಗಿ ನೀರು ಬಿಟ್ಕೊಂಡಿದೆ. ಸೊ ಹಾಗಾಗಿ ಇದರಲ್ಲಿ ನೀರು ಹಾಕುವಂಥ ಅವಶ್ಯಕತೆನೇ ಇರಲ್ಲ. ಸೊ ಈಗ ಇಲ್ಲಿ ಮತ್ತೆ ಈ ಏನಂದರೆ ಕ್ಯಾರೆಟ್ ತುರಿದ್ಬಿಟ್ಟು ಇಟ್ಕೊಂಡಿದ್ದೆ ನಾನು. ಸೊ ಕ್ಯಾರೆಟ್ ಕೂಡ ಒಂದು ಅರ್ಧ ಕಪ್ಪಷ್ಟು ಕ್ಯಾರೆಟ್ ಹಾಕ್ಕೊಳ್ಳಿ. ಸೊ ಹೇಳಿದ್ನಲ್ಲ, ಇಷ್ಟೇ ಸಾಕು. ಇದರಲ್ಲಿ ಯಾವ ಸಾಸ್ ಕೂಡ ಬೇಕಾಗಿಲ್ಲ. ಯಾಕಂದರೆ ಅಷ್ಟೊಂದು ರುಚಿಯಾಗಿರುತ್ತೆ. ಮಶ್ರೂಮ್, ಪನ್ನೀರ್, ಕ್ಯಾರೆಟ್ ಎಲ್ಲ ಮಿಕ್ಸ್ ಆಗಿರುತ್ತೆ. ಸೊ ಹಾಗಾಗಿ ತುಂಬಾ ರುಚಿಯಾಗಿರುತ್ತೆ ನೋಡಿ. ಈ ಥರ ಎಲ್ಲ ನೀರೆಲ್ಲ ಅದು ಚೆನ್ನಾಗಿ ಕಡಿಮೆ ಆಗಬೇಕು. ಚೆನ್ನಾಗಿ ಹೈ ಫ್ಲೇಮಲ್ಲಿ ಬೇಯಿಸ್ಕೊಳ್ಳಿ. ನೀರಿನ ಅಂಶ ಎಲ್ಲ ಈ ಥರ ಹೋದ್ಮೇಲೆ ಸೊ ಇದು ಪರ್ಫೆಕ್ಟಾಗಿ ಈಗ ರೆಡಿಯಾಗಿದೆ. ಯಾಕಂದರೆ ನೀರು ಜಾಸ್ತಿ ಇದ್ರೆ ಏನಾಗುತ್ತೆ, ಮೊಮೋಸ್ ಮಾಡಲಿಕ್ಕೆ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಆದಷ್ಟು ಎಲ್ಲ ನೀರೆಲ್ಲ ಅದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀರೆಲ್ಲ ಇಂಗಬೇಕು ಎಲ್ಲ. ಸೊ ನಂತರ ಈಗ ನಾನು ಒಂದು ಪಾತ್ರೆಯಲ್ಲಿ ತೆಗೆದಿಡ್ತಾ ಇದ್ದೀನಿ. ಇದು ಬಿಸಿ ಇದೆ ಅಲ್ವಾ, ಸೊ ಬಿಸಿ ಇರುವಾಗ ಇದನ್ನು ಅಷ್ಟು ಚೆನ್ನಾಗಿರಲ್ಲ. ಸೊ ಇದು ಸ್ವಲ್ಪ ತಣ್ಣಗಾಗಲಿ ಸೈಡಲ್ಲಿ ಇಟ್ಕೊಂಡು ಈಗ ಹಿಟ್ಟನ್ನು ಕಲಿಸ್ಕೊಳ್ಳೋಣ. 2 ಕಪ್ಪಷ್ಟು ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ, ಗೋಧಿ ಹಿಟ್ಟು, ವೀಟ್ ಫ್ಲೋರ್ ಇದು. ಸೊ ಈಗ ಸ್ವಲ್ಪ ಅಜ್ವೈನ್, ರುಚಿಗೆ ತಕ್ಕಷ್ಟು ಉಪ್ಪು. ಅಜ್ವೈನ್ ಕೈಯಿಂದ ತಿಕ್ಬಿಟ್ಟು ಹಾಕ್ಕೊಳ್ಳಿ. ಡೈಜೆಷನ್ಗೂ ಹೆಲ್ಪ್ ಆಗುತ್ತೆ ಮತ್ತು ರುಚಿ ಕೂಡ ಜಾಸ್ತಿ ಆಗುತ್ತೆ. ನಂತರ ನೀರು ಹಾಕ್ಕೊಂಡು ಸೇಮ್ ಚಪಾತಿ ಹಿಟ್ಟಿನ ಹದಕ್ಕೆ ಇದನ್ನು ಕಲಿಸ್ಕೊಂಡ್ರೆ ಸಾಕು. ಅರ್ಧ ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಅದನ್ನು ಮತ್ತೆ ನಾನು ಈ ರೀತಿಯಾಗಿ ನಾನು ಹೇಳಿದ್ನಲ್ಲ, ಚಪಾತಿ ಹಿಟ್ಟನ್ನು ನಾವು ಯಾವ ರೀತಿ ಕಲಿಸ್ತೀವಲ್ಲ ಅದೇ ರೀತಿಯಾಗಿ ಕಲಿಸ್ಕೊಂಡ್ರೆ ಆಯಿತು. ಸೊ ಈಗೇನು ಮಾಡಬೇಕಂದ್ರೆ ಇದನ್ನು ನಾನು ಈ ಥರ ಸ್ವಲ್ಪ ಸೈಡಲ್ಲಿ ಇಟ್ಬಿಡ್ತೀನಿ. ಯಾಕೆಂದ್ರೆ ನಾನು ಇದೆಲ್ಲ ರೆಡಿ ಮಾಡಿಬಿಟ್ಟು ನಾನು ಹಸ್ಬೆಂಡ್ ಸಾಯಂಕಾಲ ಆಫೀಸಿಂದ ಬಂದಾಗ ಇದನ್ನು ಮಾಡಿಕೊಡೋಣ ಸರ್ಪ್ರೈಸಾಗಿ ಅಂತ ನಾನು ಇದನ್ನು ಪ್ರಿಪೇರ್ ಮಾಡಿ ಇಟ್ಟಿದ್ದೆ. ಈಗ ಹಸ್ಬೆಂಡ್ ಆಫೀಸಿಂದ ಬರೋ ಟೈಮಲ್ಲಿ ಈಗ ನಾನು ಇದನ್ನು ಮಾಡಿ ಕೊಡ್ತಾ ಇದ್ದೀನಿ. ಇಲ್ಲಿ ನಾನು ಕಲಸಿಟ್ಟಿದ್ನಲ್ಲ, ಇದೆಲ್ಲ ರೆಡಿ ಮಾಡಿ ಇಟ್ಕೊಂಬಿಡಿ. ನಿಮ್ಗೆ ಯಾವಾಗ ಬೇಕು ಆವಾಗ ನೀವು ಮಾಡ್ಕೋಬೋದು. ಸ್ವಲ್ಪ ಜಾಸ್ತಿ ಹಿಟ್ಟನ್ನು ತಗೊಂಡು ಇಲ್ಲಿ ಒಣ ಹಿಟ್ಟನ್ನು ಹಾಕ್ಕೊಂಡು ಗೋಧಿ ಹಿಟ್ಟನ್ನು ವೀಟ್ ಫ್ಲೋರ್ ಕೆಳಗೆಲ್ಲ ಸ್ವಲ್ಪ ಹಾಕ್ಕೊಳ್ಳಿ. ಹಿಟ್ಟು ಹಾಕ್ಕೊಂಡು ಈ ಥರ ಉದ್ಕೊಳ್ಳಿ. ಚಪಾತಿ ಯಾವ ಥರ ಉದ್ಕೊಳ್ತೀರಲ್ಲ ಅದೇ ರೀತಿಯಾಗಿ ಉದ್ಕೋಬೇಕು. ನೋಡಿದ್ರಲ್ಲ ನಾನು ಯಾವ ರೀತಿ ತೋರಿಸ್ತಾ ಇದ್ವಿ, ಇದು ಈಸಿ ಆಗುತ್ತೆ ಅಂತ. ಇಲ್ಲಾಂದರೆ ನೀವು ಸ್ವಲ್ಪ ಚಿಕ್ಕ ಈ ಪೂರಿ ಹದಕ್ಕೆ ತಗೊಂಡು ಒಂದೊಂದಾಗಿ ಕೂಡ ಉದ್ಕೋಬೋದು. ಬಟ್ ನಾನು ಇದು ಬೇಗ ಆಗುತ್ತೆ ಅಂತ ನಾನು ಅಂದರೆ ಒಂದೇ ಸೈಜ್ ಎಲ್ಲ ಇರುತ್ತೆ ಅಂತ ಇಲ್ಲಿ ಒಂದು ಬಟ್ಲು ತೊಗೊಂಡಿದ್ದೀನಿ. ಸೊ ನೋಡಿದ್ರಲ್ಲ, ಈ ಥರ ಬಟ್ಲಲ್ಲಿ ನಾನು ಉದ್ದಿರೋ ಏನು ಚಪಾತಿ ಇದೆಯಲ್ಲ ಅದರಲ್ಲಿ ಈ ಥರ ಶೇಪ್ ತೊಗೊಳ್ತಾ ಇದ್ದೀನಿ. ಹಿಂಗೆ ಅಂದರೆ ಬೇಗ ಆಗಿಬಿಡುತ್ತೆ ಅಂತ ನೋಡಿ. ಈ ಥರ ಎಕ್ಸ್ಟ್ರಾ ಈ ಥರ ತೆಗೆದು ಇಟ್ಕೊಳ್ಳಿ. ಅದನ್ನು ಮತ್ತೆ ಮಾಡುವಾಗ ಆ ಹಿಟ್ಟನ್ನು ಅದ್ರ ಜೊತೆ ಮಿಕ್ಸ್ ಮಾಡಿ ಮಾಡ್ಬೋದು. ಸೊ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ.
ಸೊ ಸರಳವಾಗಿ ಮನೆಯಲ್ಲಿ ತುಂಬ ಈಸಿಯಾಗಿ ರುಚಿಯಾಗಿ ಆರೋಗ್ಯಕರವಾಗಿ ನೀವು ಈ ಮೊಮೋಸನ್ನು ಮಾಡಿ ಅಂತ ನಿಮಗೆ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ಈಗ ಅದಕ್ಕಿಂತ ಮುಂಚೆ ಫಿಲ್ ಮಾಡೋಕ್ಕಿಂತ ಮುಂಚೆ ಅಲ್ಲಿ ನೀರನ್ನು ಬಿಸಿ ಮಾಡ್ಲಿಕ್ಕೆ ಇಟ್ಟಿದ್ದೀನಿ, ಯಾಕಂದರೆ ಸ್ಟೀಮ್ ಮಾಡಬೇಕಲ್ವಾ. ಸೊ ಹಾಗಾಗಿ ಅಷ್ಟರಲ್ಲಿ ನೀರಲ್ಲಿ ಬಿಸಿ ಆಗ್ತಾ ಇರುತ್ತೆ. ಇಲ್ಲಿ ನಾನು ಸ್ಟಫಿಂಗನ್ನು ಇದರಲ್ಲಿ ಹಾಕ್ಕೊಂಡು ಮೊಮೋಸ್ ಶೇಪಲ್ಲಿ ನಾನು ಮಾಡ್ಕೊಳ್ತಾ ಇದ್ದೀನಿ. ತುಂಬ ರುಚಿಯಾಗಿರುತ್ತೆ ಮೊಮೋಸ್. ನೋಡ್ಲಿಕ್ಕೆ ಕೂಡ ಸೇಮ್ ಅದೇ ಶೇಪಲ್ಲಿ ನಾನು ಮಾಡಿದೆ. ಹಾಗಾಗಿ ಇದು ಕಣ್ಣಿಗೆ ಎಷ್ಟು ಸುಂದರವಾಗಿ ಕಾಣಿಸುತ್ತೋ, ರುಚಿ ಅಂತೂ ಅದರ ಡಬಲ್ ಅಂತ ಹೇಳ್ಬೋದು. ನೋಡಿ, ಈಗ ನಾನು ಈ ಥರ ಮೊಮೋಸ್ ಮಾಡಿ ಸೈಡಲ್ಲಿ ಇಟ್ಕೊಂಡಿದ್ದೀನಿ. ಈಗ ಮತ್ತೆ ಸೇಮ್ ತೋರಿಸ್ತೀನಿ ನೋಡಿ ನಿಮ್ಗೆ ಇನ್ನೊಂದು ಸಲ. ಅದರಲ್ಲಿ ಎಷ್ಟು ಬೇಕೋ ಅಷ್ಟು ಸ್ಟಫಿಂಗ್ ಅದನ್ನು ಹಾಕ್ಕೊಂಡು ಈ ಥರ ಫೋಲ್ಡ್ ಮಾಡಿ ನೋಡಿದ್ರಲ್ಲ, ಈ ಸೈಡು ಮತ್ತು ಆ ಸೈಡ್ ಕಂಟಿನ್ಯೂ ಈ ಥರ ಫೋಲ್ಡ್ ಮಾಡ್ತಾ ಇರಬೇಕು. ಈ ಥರ ಬರಬೇಕು. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಈ ಶೇಪು ಮೊಮೋಸು. ಸೊ ಹಾಗಾಗಿ ಈ ಥರ ಮಾಡಿ ಇಟ್ಕೊಳ್ಳಿ, ಅಥವಾ ನಿಮ್ಗೆ ಯಾವ ರೀತಿ ಅನುಕೂಲ ಆಗುತ್ತೋ, ನಿಮ್ಗೆ ಯಾವ ರೀತಿ ಬರುತ್ತೋ ಆ ಥರ ಮಾಡ್ಕೊಳ್ಳಿ. ಫಸ್ಟ್ ಟೈಮ್ ಮಾಡಿದಾಗ ಬರಲ್ಲ, ಮಾಡ್ತಾ ಮಾಡ್ತಾ ನೀವು ಇದನ್ನು ಅಭ್ಯಾಸ ಮಾಡಿಕೊಂಡ್ರೆ ಎಲ್ಲವೂ ಬರುತ್ತೆ. ಬರಲ್ಲ ಅಂತ ಹೇಳೋಕ್ಕೆ ಹೋಗಬೇಡಿ, ಬರುತ್ತೆ ಅಂತ ಮಾಡಿ, ಖಂಡಿತವಾಗ್ಲೂ ಬರುತ್ತೆ. ಯಾಕಂದರೆ ಆದಷ್ಟು ನಾವು ಸ್ಟ್ರೀಟ್ ಸೈಡಲ್ಲಿ ಅಥವಾ ಹೋಟೆಲ್ ರೆಸ್ಟೋರೆಂಟಲ್ಲಿ ಕಡಿಮೆ ಮಾಡಿ ತಿನ್ನೋದು ಬಿಡೋದಂತೂ ಆಗಲ್ಲ. ಬಟ್ ಅನಿವಾರ್ಯ ಇದ್ದಾಗ ತಿನ್ನಿ, ಬಟ್ ಮನೆಯಲ್ಲಿ ಈ ರೀತಿಯಾಗಿ ಮಾಡಿ ಅಂತ ನಿಮಗೆ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ನೋಡಿದ್ರಲ್ಲ, ಇದೇ ರೀತಿಯಾಗಿ ನಾನು ಮಾಡಿ ಇಟ್ಕೊಂಡಿದ್ದೀನಿ. ಅಲ್ಲಿ ನೀರು ಕೂಡ ಬಿಸಿಯಾಗಿದೆ. ಸ್ವಲ್ಪ ಎಣ್ಣೆ ಸವರಬೇಕು, ಒಂದು ಬ್ರಷಿಂದ ಅಂಟ್ಕೊಳ್ಳಲ್ಲ, ಸ್ಟಿಕ್ ಆಗಲ್ಲ ಅಂತ. ಸೊ ಈಗ ಇದರಲ್ಲಿ ನಾನು ಮೊಮೋಸನ್ನು ಇಟ್ಬಿಟ್ಟು ಮತ್ತು ಇದರಲ್ಲಿ ಸ್ವಲ್ಪ ಒಂದು ಬ್ರಷನ್ನು ಸಹ ಇದೆ, ಸ್ವಲ್ಪ ಲೈಟಾಗಿ ಎಣ್ಣೆ ಸ್ಪ್ರೆಡ್ ಮಾಡಬೇಕು, ಒಂಥರ ಶೈನಿಂಗ್ ಬರುತ್ತೆ ಎಣ್ಣೆ ಈ ಥರ ಹಾಕಿದರೆ. ಜಾಸ್ತಿ ಬೇಡ, ಜಸ್ಟ್ ಬ್ರಷ್ ಸಹಾಯದಿಂದ ಈ ಥರ ಹಾಕ್ಕೊಳ್ಳಿ. ಈಗ ಈ ಮೊಮೋಸನ್ನು ನಾನು ಈ ಸ್ಟೀಮರಲ್ಲಿ ಅಂದರೆ ಸ್ಟೀಮ್ ಮಾಡ್ಕೊಳ್ತೀನಿ. ಒಂದು 15ರಿಂದ 20 ನಿಮಿಷ ಹೈ ಫ್ಲೇಮಲ್ಲೇ ಮಾಡ್ಕೊಂಬಿಡಿ, ಬೇಗ ಆಗುತ್ತೆ. ಈಗ ನಾನು ಒಂದು 20 ನಿಮಿಷದ ನಂತರ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ಕರೆಕ್ಟಾಗಿ ಪರ್ಫೆಕ್ಟಾಗಿ ಇದು ಸ್ಟೀಮ್ ಆಗಿದೆ. ಸೊ ಇದೇ ರೀತಿಯಾಗಿ ನೋಡಿದ್ರಲ್ಲ, ಸೊ ಈ ರೀತಿ ನಾನು ಹಸ್ಬೆಂಡಿಗೆ ನಾನು ಬಿಸಿ ಬಿಸಿ ಮಾಡಿಕೊಟ್ಟೆ. ತುಂಬಾ ಇಷ್ಟಪಟ್ಟು ತಿಂದರು. ಆ್ಯಕ್ಚುಲಿ ಅವ್ರು ಯಾವುದು ಸಾಸು ಮತ್ತು ಏನೂ ಇಷ್ಟಪಡಲ್ಲ ಇದು, ಯಾಕಂದರೆ ಅಷ್ಟೇ ರುಚಿಯಾಗಿತ್ತು. ಹಾಗಾಗಿ ಇದಕ್ಕೆ ಯಾವುದೇ ಸಾಸ್ ಅವಶ್ಯಕತೆನೇ ಇರಲ್ಲ. ಅಕಸ್ಮಾತ್ ಬೇಕಂದರೆ ನಿಮಗೆ ಕೆಚಪ್ ಅಥವಾ ಟೊಮೊಟೊ ಸಾಸ್ ಜೊತೆ ಕೂಡ ತಿನ್ಬೋದು. ನಾವಂತೂ ಇದು ಹಾಗೆ ತಿನ್ನಲಿಕ್ಕೆ ಇಷ್ಟಪಡ್ತೀವಿ. ಬಟ್ ಮಕ್ಕಳಿಗೋಸ್ಕರ ನಾನು ಸ್ವಲ್ಪ ಈ ಟೊಮೊಟೊ ಸಾಸ್ ಹಾಕ್ಕೊಟ್ಟೆ. ಸೊ ಇದು ನನ್ನ ಹಸ್ಬೆಂಡ್ನ ಫೇವ್ರೇಟ್ ರೆಸಿಪಿನ ಮಾಡಿ ಕೊಟ್ಟಿದ್ದೀನಿ. ಅವ್ರಿಗಂತೂ ತುಂಬಾ ಖುಷಿ ಆಯಿತು. ನೀವು ಕೂಡ ಮಾಡಿ ಮನೆಯವರಿಗೆಲ್ಲರಿಗೂ ಖುಷಿಪಡಿಸಿ ಅಂತ ಹೇಳ್ತಾ, ಈ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೀವು ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿ. ಹಾಗೆ ನನ್ನ ಫೇಸ್ಬುಕ್ ಪೇಜ್ ಫಾಲೋ ಮಾಡೋದನ್ನು ಕೂಡ ಮರಿಬೇಡಿ ಅಂತ ಹೇಳ್ತಾ, ಯಾರೆಲ್ಲ ನನ್ನ ಫೇಸ್ಬುಕ್ ಪೇಜ್ ಫಾಲೋ ಮಾಡಿದ್ದೀರೋ ಅವರಿಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.